ಬೆಲ್ಲದ ಸಜ್ಜಿಗೆ ಮಾಡೋದಕ್ಕೆ ಒಂದು ಪಾವಷ್ಟು ಚಿರೋಟಿ ರವೆ ತೊಗೊಂಬಿಟ್ಟು ಅದನ್ನು ದಪ್ಪ ತಳದ ಬಾಣಲೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು. ಬೆಲ್ಲನ ಒಂದು ಪಾವಷ್ಟು ತೊಗೊಂಬಿಟ್ಟು ಅದಕ್ಕೆ ಕರ್ಗಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕರ್ಗಕ್ಕಿಡಬೇಕು. ಅದು ಕರಗ್ತಾ ಇರಲಿ ಅಷ್ಟರಲ್ಲಿ ಇವಾಗ ರವೆ ಹುರಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ತುಪ್ಪ ಹಾಕ್ಕೊಳ್ಳೋದು. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಆ ರವೆನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕೈ ಬಿಡ್ದಿರ ನೀಟಾಗಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೋಬೇಕು. ಬೆಲ್ಲ ಕರ್ಗಕ್ಕೆ ನೀರು ಹಾಕಿದ್ವಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಕುದಿಸ್ಕೊಂಡು ಇಟ್ಕೊಂಡಿರಬೇಕು. ರವೆಗೆ ಸಜ್ಜಿಗೆ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂದಾಜು ನೋಡ್ಕೊಂಬಿಟ್ಟು ಅದನ್ನಷ್ಟನ್ನು ಬೆಲ್ಲದ ಜೊತೆಗೇ ಹಾಕ್ಕೊಂಡು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಬೆಲ್ಲ ಎಲ್ಲ ಕರಗಿದೆ ಇದು. ಮತ್ತು ಫುಲ್ಲು ನೀರು ನಮಗೆ ಒಂದು ಪಾವು ರವೆಗೆ ಒಂದು 3 ಲೋಟ ಅಥವಾ 4 ಲೋಟದಷ್ಟು ನೀರನ್ನ ಹಾಕೊಳ್ಳೋಷ್ಟನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಹುರಿದಿರೋ ರವೆಗೆ ಬೆಲ್ಲದ್ದು ನೀರನ್ನ ಸೇರಿಸೋದು. ಆವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಬಿಡ್ತಾ ನೀವು ಒಟ್ಟಿಗೆ ಹಾಕ್ದಿರ ಒಂದು ಸ್ವಲ್ಪ ಬಿಟ್ಬಿಟ್ಟು ಹಾಕಿದ್ರೆ ಪಾತ್ರೆ ಬಿಸಿ ಇದ್ರೇನು ತೊಂದರೆ ಏನಾಗಲ್ಲ. ಇಲ್ಲ ಅಂತಂದರೆ ಎಲ್ಲ ಆಚೆ ಬಿದ್ದುಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ಎಲ್ಲ ಸೇರಿಸ್ಕೊಂಬಿಟ್ಟು ಗಂಟಿಲ್ದಲ್ಲೇ ಇರೋಂಗೆ ನೀರು ಹಾಕಿದ ತಕ್ಷಣವೇ ನೀಟಾಗಿ ಕಲ್ತ್ಕೊಂಬಿಡ್ಬೇಕು. ಆವಾಗ ಗಂಟಾಗಲ್ಲ. ಈ ಥರ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನೀರು ಇದು ಮಾಡಿರ್ತೀರಲ್ವ, ಶೋಧಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಬೆಲ್ಲದ ನೀರನ್ನ, ಆ ನೀರಿಗೆ ರವೆ ಸೇರಿಸ್ಕೊಂಡ್ರೆ ಆವಾಗ ನಿಮಗೆ ಈಸಿಯಾಗುತ್ತೆ ಮತ್ತು ಗಂಟಾಗೋ ಚಾನ್ಸಸ್ ತುಂಬ ಕಮ್ಮಿ. ನೋಡಿ ಈ ಥರ ಮಾಡ್ಕೊತಾ ಬಿಡಿಸ್ಕೊಂಡ್ರೇನು ಗಂಟುಗಳು ಅಕಸ್ಮಾತ್ ಇದ್ರೇನು ಹೊಟ್ಟೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು 1-2 ಚಮಚದಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ರವೆ ಬೇಯೋಷ್ಟು ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ. ಬೇರೆ ಏನು ಎಕ್ಸ್ಟ್ರಾ ನಾನಿಲ್ಲಿ ಸೇರಿಸಿಲ್ಲ. ಕೊಬ್ಬರಿ ತುರಿ ಆಗಲಿ ಇದು ಕೇಸರಿ ದಳ ಆಗಲಿ ಏನೂ ಹಾಕಿಲ್ಲ. ಬರೀ ಏಲಕ್ಕಿ ಪುಡಿ ಮಾತ್ರ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಅದಕ್ಕೆ ಒಂದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕರೆದಿರೋಂಥದ್ದನ್ನು ಹಾಕ್ಬಿಟ್ಟು ಕಲಿಸ್ಕೊಂಬಿಟ್ಟು ರೆಡಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರೋಂಥ ಸಜ್ಜಿಗೆ ರೆಡಿ ಆಗುತ್ತೆ. ತುಂಬ ರುಚಿಯಾಗುತ್ತೆ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಸಿಂಪಲ್ಲಾಗಿ ಏನೋ ಉಪ್ಪಿಟ್ಟು ಜೊತೆಗೆ ಮಾಡಬೇಕಪ್ಪ ಅಥವಾ ಇನ್ನೇನೋ ಒಂದು ಇವೆಂಟ್ ಇದೆಯಪ್ಪ ಮಾಡಬೇಕು, ಪ್ರಸಾದಕ್ಕೆ ಮಾಡಬೇಕು ಅಥವಾ ನೈವೇದ್ಯಕ್ಕೆ ಮಾಡಬೇಕು ಅಂತಂದ್ರೂ ನೀವು ಈ ಥರದ್ದೊಂದು ಸಜ್ಜಿಗೆನ ಮಾಡಿಬಿಟ್ಟು ಕೊಟ್ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ.